ಸರ್ನ ಹೆಂಗಾದ್ರೂ ಮಾಡಿ ಕರೆಕ್ಟ್ ಮಾಡ್ಕೊಬಿಡ್ಬೇಕು ಕಣಪ್ಪ. ಸರ್ ನೀವು ನೋಡೋಕ್ಕೆ ಸ್ಮಾರ್ಟಾಗಿ ಸೇಮ್ ಹೀರೋ ಥರನೇ ಇದ್ದೀರಾ. ಹಾಂ, ಈ ಡೌಗಳೆಲ್ಲ ಬೇಡಮ್ಮ, ಕೂತ್ಕೋ. ಯಪ್ಪ ನೋಡಿ ಸ್ಟೂಡೆಂಟ್ಸ್, ಎಕ್ಸಾಮ್ ಇಷ್ಟು ಕಷ್ಟ ಅಂತ ನನಗೂ ಗೊತ್ತು. ನಿಜ. ಹೌದು ಅಳಿಯ. ನಮ್ಮ ಅಜ್ಜಿ ಹಣೆಗೂ ನಿಜ ಸರ್. ಹಾಗಂತ ಯಾವನಾದರೂ ಕಾಪಿ ಹೊಡೆದ್ರು ಈ ಪಾಪಿ ಸುಮ್ಮನೆ ಇರಲ್ಲ. ಅವ್ನು ಟಿಕ್ಕೆ ಬಾಸುಂಡೆ ಬರ್ಸಿ ಅವಮಾನ ಮಾಡಿಸಿ 5 ವರ್ಷ ಡಿಬಾರ್ ಮಾಡಾಕ್ಬಿಡ್ತೀನಿ. ಹುಷಾರು. ಯಾರಿಗೂ ಇವ್ರನ್ನ ಕಳ್ಸಿದ್ದು. ಥೂ ಲವ್, ಯಾಕೆ ಹೊಳ್ತಾ ಇದೀಯಾ? ಇಂಥ ರಾಕ್ಷಸನ ಹತ್ರ ಬಂದು ಸಿಗಾಕಂಡ್ವಲ್ಲ ಗುರು. ಲೋ, ನವೀನ ಬೇರೆ 30-40 ಚೀಟಿ ತರ್ತಾನೆ. ಗುರು ಅವ್ನು ಕಾಪಿ ಚೀಟ್ ಇಲ್ಲದೆ ಕ್ಲಾಸ್ಗೆ ಬರಲ್ಲ ಗುರು. ಅವನು ಮುಗೀತ ಅವನ ಕತೆ. ಸರ್ ಮೇ ಐ ಕಮ್ ಇನ್? ಸರ್ ಒಳಗೆ ಬರ್ಬೋದಾ? ಬಾ. ಅಯ್ಯೋ, ಏನಕ್ಕೆ ಇವ್ರು ಈ ಥರ ನೋಡ್ತಾ ಇದ್ದಾರೆ? ಅಯ್ಯೋ, ಲಾಸ್ಟ್ ಬೆಂಚ್ ಹೇಳೋಣ, ಹೋಗ್ಬಿಟ್ಟು ಲಾಸ್ಟ್ ಬೆಂಚ್. ಹಬ್ಬ, ಇಲ್ಲೇ ಸೆಟ್ಲ್ ಆಗ್ಬಿಡೋಣ. ರಾಜಾ, ನಿನ್ನ ಜಾಗ ಅಲ್ಲಲ್ಲ, ಮುಂದೆ ಬಾ. ಬಾ. ಅಯ್ಯಪ್ಪ, ಎಕ್ಸಾಮಲ್ಲಿ ಲಾಸ್ಟ್ ಬೆಂಚ್ ಸಿಕ್ಕಿದ್ರೆ ಹೆಂಗಾರ ಪಾಸ್ ಆಗ್ತೀವ ನಾವು ನಂಬಿಕೆ ಇರುತ್ತೆ. ಆದರೆ ನಮ್ಮ ಮುಸುಳಿಗೆ ಮುಂದ್ಗಡೆ ಬೆಂಚೇ ಸಿಗೋದು ಯಾವತ್ತು. ಮಚ್ಚ, ಎಲ್ಲ ಓದಿದ್ಯಾ? ಹೆದರ್ಬೇಡ ತಮ್ಮ, ನಾನು ನೋಡ್ಕೋತೀನಿ. ನಿಜ ಹೇಳು ಮಚ್ಚ, ಎಲ್ಲ ಓದಿದ್ಯಾ ತಾನೇ? ತಿಗ ಮುಚ್ಕೊಂಡು ಕುತ್ಕೊಳ್ಳೋ, ಎಲ್ಲ ನಾನು ನೋಡ್ಕೋತೀನಿ. ಹಬ್ಬ, ಎಂತ ಮಾತು ಹೇಳ್ದು, ಕಿವಿಯೊಳಗೆ ಜೇನುತುಪ್ಪ ಸುರಿದಂಗೆ. ಅಪ್ಪ, ಪೇಪರ್ ಬಂತಲ್ಲ, ಓದಿರೋದು ಬಂದಿದೆ, ನೋಡೋಣ. ಯಾವ್ದಪ್ಪ ಕ್ವಶನ್ಸ್ ಇದು? ನಾನು ಓದಿರೋದು ಒಂದು ಬಂದಿಲ್ಲ. ಯಪ್ಪ, ಇವನ್ ಬೇರೆ ನೇನು ಹೇಳೋದು? ಮಚ್ಚ, ನೀವು ಓದಿರೋದೆಲ್ಲ ಬಂದಿದ್ಯಾ? ಪಾಸ್ ಅಲ್ವಾ ನಾವು? ಲೋ ಮಚ್ಚ, ನಾನು ಓದಿರೋದು ಒಂದು ಬಂದಿಲ್ವೋ? ಒಂದಕ್ಕೆ ಬರ್ತಿದೆ ಕಣೋ. ಹಾರ್ಟ್ಗೆ ಆಸಿಡ್ ಆಗ್ತಂಗೆ ಆಯ್ತು ಗುರು ನಿನ್ನ ಮಾತು ಕೇಳಿ. ಹೆಂಗಾರ ಪಾಸ್ ಆಗ್ಬೇಕು, ಫೇಲ್ ಆದ್ರೆ ಅವಮಾನ. ಹಿಂದೇರಾರು ಒಂದ್ಸತಿ ಕೇಳಿ ನೋಡೋಣ. ಗುರು, ನೀನು ಓದಿರೋದು ಎಲ್ಲ ಬಂದಿದ್ಯಾ ಗುರು? ಹಾಂ ಲವ್, ನಾನೇ ಸಪ್ಲಿಮೆಂಟ್ರಿ ಕಟ್ಕೊಂಡು ಸಾಯ್ತಾ ಇದ್ದೀನಿ. ತಿರ್ಗೋ ಮುಂದೆ ಲವ್. ನಮ್ಗಿಂತ ಡಬಲ್ ಅನ್ಸುತ್ತೆ ಗುರು, ಈ ಸತಿ ಫೇಲ್ ಗ್ಯಾರಂಟಿ. ಎಲ್ಲರ ಗ್ಯಾಂಗಲ್ಲೂ ಒಬ್ಬ ಇರ್ತಾನೆ. ಪೇಪರ್ ಕೊಟ್ಟು ಒಂದು 5 ನಿಮಿಷಕ್ಕೆ ಅವ್ನ ಬಾಯಿಂದ ಒಂದು ಮಾತು ಬರುತ್ತೆ. ಸರ್ ನಂದಾಯ್ತು, ಕೊಟ್ಬಿಟ್ಟು ಹೋಗ್ಬೋದಾ? ಅವ್ರ ಕಣ್ಣಲ್ಲಿ ಎಕ್ಸಾಮ್ ಅನ್ನೋ ಭಯ ಸ್ವಲ್ಪನೂ ಇರೋದಿಲ್ಲ. ಈಗಲೇ ಹೋಗ್ಬೇಡ ಕಣ, ನನಗೂ ಸ್ವಲ್ಪ ತೋರಿಸ್ಬಿಟ್ಟು ಹೋಗಿ ಏನಾರ. ಹಾಂ ಸರ್ ಬರ್ತೀನಿ ಸರ್. ಮಚ್ಚ ಪ್ಲೀಸ್ ಕಣ ಲವ್, ಏನಾರು ಒಂದು ತೋರ್ಸ ಲವ್, ಪ್ಲೀಸ್ ಮಚ್ಚ. ಸರಿ ತಗೋ, ಬರ್ಕೋ. ಏನು ಮಾಡ್ದೆ ಇವಾಗ ಇವನು? ಮಚ್ಚ ನೀ ಕಾಲು ಬೀಳ್ತೀನಿ ಮಚ್ಚ, ಪ್ಲೀಸ್ ಕಣ, ಸರಿಯಾಗಿ ತೋರ್ಸ ಮಚ್ಚ, ಪ್ಲೀಸ್. ತಗೋ. ತೋರ್ಸಮ್ಮ ರಜಾ. ತೋರಿಸ್ಲಿಲ್ವಾ? ಇನ್ನೇನು ತೋರಿಸಿದ್ರು ಬರೆಯಕ್ಕೆ ಕಷ್ಟ ಇವಕ್ಕೆ. ಸರಿ ಲಾಸ್ಟ್ ಬರ್ಕೋ. ತಾರೀಕೆ ಜೀವನದಲ್ಲಿ ಯಾರನ್ನ ಬೇಕಾದ್ರೂ ನಂಬಿ, ಅರೆ ಎಕ್ಸಾಮ್ ಅಂತ ಬಂದ್ರೆ ಯಾರು ನಂಬೇಡಿ, ಮೇಯ್ನ್ ಇಂಥ ಫ್ರೆಂಡ್ನ. ಗುರು, ಚೀಟಿ ಕೊಡು ಗುರು. ಇವಾಗ ನೋಡ್ತಾ ಇಲ್ಲ, ಬೇಗ ಕೊಡು ಗುರು. ಹಬ್ಬ, ಕೊಟ್ಟಲ್ಲ. ಡಿಬಾರ್. ಸರ್ ಬೇಡ ಸರ್, ಪ್ಲೀಸ್ ಸರ್. ಹಾಂ, ಲಾಕಾದ, ಇವತ್ತು ಮುಗೀತೀವನು. ಸರ್ ನಮ್ಮಮ್ಮ ಒಂದು ಕಿಡ್ನಿ ಮಾರ್ಬಿಟ್ಟೆ ಸರ್. ನಾನು ಇಲ್ಲಿ ಓದಕ್ಕೆ ಕಳಿಸಿರೋದು. ಇವಾಗ ಹಿಂಗಾಗಿದೆ ಅಂತ ಗೊತ್ತಾದರೆ ನಿಮ್ಮ ಹೆಸರೇ ಬರ್ದಿಟ್ಬಿಟ್ಟು ಸತ್ತೋಯ್ತಾರೆ ಸರ್ ಅವರು. ಹಾಂ, ತಗೊಳಪ್ಪ, ಈ ಲಾಸ್ಟ್ ವಾರ್ನಿಂಗು ತಗೋಬರಿ, ಹೋಗಿ. ಅಪ್ಪ, ಹೆಂಗೋ ಒಂದು ಕತೆ ಕಟ್ಬಿಟ್ಟು ಬಚಾವ್ಬಿಟ್ಟೆ ಗುರು. ಹಾಂ, ಲಾಸ್ಟ್ 5 ಮಿನಿಟ್ಸ್ ಇದೆ. ಓಡಿ ಮಗ ಸಿಕ್ಕಿದ್ ಬರೀ ಮಗ. ಮನ್ಸ ಪೇಪರ್ ಬೇರೆ ಕೇಳ್ತಾವನೆ. ನನ್ನ ಮಾಡಿ ಪಾಸು, ನೀವೇ ನನ್ನ ಪಾಸು, ಕೊಡ್ತೀನಿ ನಿಮಗೆ ಕಾಸು, ಇಲ್ಲಾಂದ್ರೆ ನಿಮಗೆ ಲಾಸು. ಇಷ್ಟು ಹೇಳಿ ಪಾಸ್ ಮಾಡಿ ಅಂದರೆ ನೀವೇ ಲೂಸು. ದೇವ್ರೇ, ನೀನೇ ಕಾಪಾಡ್ಬೇಕಣಪ್ಪ. ಏನಪ್ಪ ಇವನು? ನಿಮ್ಗೆಲ್ಲ ಹೇಗ್ರಿ ಎಕ್ಸಾಮು? ಹೋಗ್ರಿ ಅವ್ರಿಗೆ. ಸರ್ ಒಂದು ನಿಮಿಷ.
ನಾನು ಹೇಳೋದನ್ನ ಕೇಳಿ. ನಮ್ಮಂಥ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ಗೆ ಪರೀಕ್ಷೆ ಅಂದರೆ ಸಾಕು, ಮೈಂಡ್ ಫುಲ್ ಬ್ಲಾಕು. ಇವತ್ತು ಓದೋಣ ನಾಳೆ ಓದೋಣ ಅಂತ ಅನ್ಕೋತೀವಿ, ಆದರೆ ಓದಲ್ಲ. ಪರೀಕ್ಷೆಗೆ ಹಿಂದಿನ ದಿನ ಸ್ವಲ್ಪ, ಪರೀಕ್ಷೆಗೆ ಮುಂಚೆ ಸ್ವಲ್ಪ ಓದ್ತೀವಿ. ಅದರಲ್ಲಿ ನಾವು ಓದಿರೋದು ಯಾವುದು ಬರೋಲ್ಲ, ತಿಕ್ಕ ಹುರಿದೋಗುತ್ತೆ. ಆವಾಗ ಬರೋ ಕೋಪಕ್ಕೆ ಏನು ಓದ್ದೇನೆ ಇದಿರ್ಬೋದು ಅನಿಸುತ್ತೆ. ಸರಿ ಯಾವ್ದಾರ ಮಿಸ್ಸು ಇಲ್ಲ ಸರ್ ಹೇಳ್ಕೊಡ್ತಾರಂತ ಬಂದರೆ ನಿಮ್ಮಂಥ ಟೆರರ್ ಪೀಸ್ಗಳು ಸಿಗ್ತೀರಾ? ತಂದಿರೋ ಚೀಟಿನ ತೆಗಿಯೋಕ್ಕಾಗದೆ, ಆ ಕಡೆ ಈ ಕಡೆ ನೋಡೋಕ್ಕಾಗದೆ, ಎಕ್ಸಾಮಲ್ಲಿ ಟೈಮ್ ಆಗ್ತಾ ಏನು ಬರ್ದಿರೋ ಅನ್ನೋ ಫೀಲಿಂಗ್ ಜಾಸ್ತಿ ಆಗುತ್ತೆ, ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ನಮ್ಮ ಫ್ಯೂಚರ್ ನಮ್ಮ ಕಣ್ಮುಂದೆ ಬರುತ್ತೆ. 100ರಲ್ಲಿ 40% ಜನಕ್ಕೆ ಓದು ತಲೆಗತ್ತಲ್ಲ. ಹಂಗಂತ ಅವರೆಲ್ಲ ವೇಸ್ಟ್ ಅಂತನಾ? ಹೇಳಿ, ಎಕ್ಸಾಮಲ್ಲಿ ಫೇಲ್ ಆದರೆ ಲೈಫೇ ಹೋಯ್ತು ಅಂತನಾ? ಈ ಎಕ್ಸಾಮ್ ಇಲ್ಲಾಂದರೆ ಇನ್ನೊಂದು ಎಕ್ಸಾಮು ಅಲ್ವಾ? ನಾನು ನೀವು ಫೇಲಾರ ಮಾಡ್ಕೊಳ್ಳಿ, ಎಕ್ಸಾಮ್ ಶೀಟ್ನ ಸೇಲ್ ಆದರೂ ಮಾಡ್ಕೊಳ್ಳಿ. ಗುಡ್ ಬಾಯ್. ನಡಿ ಮುಂದೆ ಗೊತ್ತಾಗುತ್ತೆ. ಕ್ಲಾಸಿಂದ ಆಚೆ ಹೋಗಿ ನೋಡಿ ಏನೇನು ಮಾಡ್ತಾನೆ. ಯಪ್ಪ, ತೊಂಡೆಕಾಯಿ, ಹೀರೆಕಾಯಿ, ಬದನೆಕಾಯಿ, ಬಾಳೆಕಾಯಿ, ಸೌತೆಕಾಯಿ ಎಲ್ಲ KG 40 ಅಂತ ಹೇಳ್ತೀವಿ, ಆದರೆ 45. ಯಾರಪ್ಪ ನಮ್ಮ ಸರ್ ಥರ ಇದ್ದಾರೆ. ಅಯ್ಯೋ ಇಲ್ಲಿ ಬಾರ ಮಚ್ಚಲ್ಲ, ನೀವು ಒಂದ್ಸತಿ ವ್ಯಾಪಾರ ಮಾಡೋಣ. ಸರ್ ಬರ್ತಾರೆ ಮಚ್ಚ, ಪ್ಲೀಸ್ ಕಣಲ್ಲ. ನನ್ನ ಕೈಲಿ ಆಗಲ್ಲ ಕಣ, ಈಗ ಬಂದಿದ್ದೀನಿ ನಾನು. ಪ್ಲೀಸ್ ಕಣಲ್ಲ, ಒಂದೇ ಒಂದು. ಸರಿ ಬಿಡಪ್ಪ, ನಾನೇ ಮಾಡ್ತೀನಿ. ಎಷ್ಟಪ್ಪ ಹೂಕೋಸು? 40 ರೂಪಾಯಿ ಸರ್. ಪರವಾಗಿಲ್ಲ ಬನ್ನಿ, 30 ರೂಪಾಯಿಗೆ ಹಾಕ್ಕೊಡ್ತೀನಿ. ಎಷ್ಟು ಪೀಸ್ ಬೇಕು ಸರ್? ನೀನಲ್ವಾ? ನಾನಾ? ಅಯ್ಯೋ ಟೋಬಲು. ಅಯ್ಯೋ ಯಾರು ನೋಡ್ಬಾರ್ದು ಅನ್ಕೊಂಡು ಅವರೇ ನೋಡ್ಬಿಟ್ರಲ್ಲಪ್ಪ. ಇಲ್ಲೇನ ಮಾಡ್ತಿದ್ಯಾ? ನೋಡಿದ್ರೆ ಗೊತ್ತಾಗ್ತಿಲ್ವಾ, ಕೇಳಬೇಕಾ? ಅದಕ್ಕೆ ಕಂಡ್ರು ಹೇಳೋದು, ಓದೋ ಟೈಮಲ್ಲಿ ಚೆನ್ನಾಗಿ ಓದ್ರು ಅಂತ. ಈ ಥರ ಆಳದ ಮೇಲೆ ಆಲೋಚನೆ ಮಾಡಿ ಏನು ಪ್ರಯೋಜನ? ಸರ್ ನಮ್ಮಂಥವ್ರೆಲ್ಲ ಅನುಭವ ಇರೋರು ಹೇಳಿದ್ರೆ ಅರ್ಥ ಆಗಲ್ಲ ಸರ್. ಅನುಭವ ಆದ್ರೇನೆ ಸರ್ ಅರ್ಥ ಆಗೋದು. ಹಿಂಗಾದ್ರೆ ಕಷ್ಟ ಕಣೋ, ಕೊನೆಯವರೆಗೂ ನೀವು ಉದ್ಧಾರನೇ ಆಗಲ್ಲ ಕಣೋ.